1 minute, please. This address, Divakar. Go straight, turn left, and first street. Thank you. There is a phone call for you. Thank you. Hello. Hi, Raja. Enu? Wait, I'll take down the number. 4, 5, 6, 7, 1. Okay. Phone ಮಾಡ್ತೀನಿ. Good luck. Okay. ಹಲೋ. ಹಾ, ನಾನೇ ತಾರಾ. ನೀವ್ಯಾರು? ಮೈ ನೇಮ್ ಇಸ್ ಫೆಲೀನಾ. ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು. ತುಂಬಾ ಇಂಪಾರ್ಟೆಂಟ್, ವೆರಿ ಅರ್ಜೆಂಟ್. ಜಾಗ ಮೌಂಟ್ ಫೇಬರ್, ಕೇಬಲ್ ಕಾರ್, ಅಬೌಟ್ ಯುವರ್ ಲವರ್ ರಾಜ. ಓಕೆ? ರಾಜಾ, 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 ರಾಜಾ. ಯಾಕೆ ಅಳ್ತಿದ್ಯಾ ತಾರ? ನಾನಿನ್ನು ಸಾಯ್ಲಿಲ್ಲ ಅಂತನಾ? ರಾಜಾ, ಏನ್ ಹೇಳ್ತಾ ಇದ್ದೀರಾ? ಹೇಳು, ನಿನಗೂ ಆ ದಿವಾಕರ್ಗೂ ಏನ್ ಸಂಬಂಧ? ನೀನ್ ಯಾಕೆ ಇಲ್ಲಿಗೆ ಬಂದೆ? ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ ರಾಜಾ, ನಿಮ್ಮನ್ನು ಕಾಪಾಡ್ಬೇಕು ಅಂತ ನಮ್ ತಂದೆ ಕೂಡ ಹೇಳ್ದೆ ನೇರವಾಗಿ ಇಲ್ಲಿ ಬಂದ್ಬಿಟ್ಟೆ. ನಡಿ ರಾಜಾ, ಮೊದ್ಲು ಇಂಡಿಯಾಗ ಹೊಟ್ಟೋಗೋಣ. ಯಾಕೆ ಹೋಗ್ಬೇಕು? ನೀವಿಲ್ಲಿದ್ರೆ ನಿಮ್ ಪ್ರಾಣಕ್ಕೆ ಆಪತ್ತು. ನಮ್ ತಂದೆನೂ ದಿವಾಕರ್ ಇಬ್ರು ಸೇರ್ಕೊಂಡು ನಿಮ್ಮನ್ನ ಕೊಲ್ಸ್ಬೇಕು ಅಂತ ಏರ್ಪಾಡ್ ಮಾಡ್ತಾ ಇದ್ದಾರೆ. ಹೌದು ರಾಜಾ, ಮತ್ತೆ ನಿಮ್ಮನ್ನ ನೋಡ್ತೀನೋ ಇಲ್ವೋ ಅಂತ ನಾನು ಅದೆಷ್ಟು ಸಂಕಟ ಪಟ್ಟಿದ್ದೀನಿ ಗೊತ್ತಾ? ನಿನಗೆ ಗೊತ್ತಿಲ್ಲ ತಾರ, ನಾನೊಬ್ಬ ಮನುಷ್ಯನ್ ಕೊಲೆ ಮಾಡ್ಬೇಕು ಅಂತಾನೆ ನಿಮ್ ತಂದೆ ನಾನು ಇಲ್ಲಿ ಕಳ್ಸಿರೋದು. ಶಿವರಾಜ್ ತಾನೆ? ನಿನಗೆ ಹೇಗೆ ಗೊತ್ತಾಯ್ತು? ನನ್ಗೆಲ್ಲ ಗೊತ್ತು. ಶಿವರಾಜ್ ನಿಮ್ ತಂದೆ ಅಂತೆ. ಅವ್ರನ್ನ ನೀವು ಕೊಲ್ಲೋದಿಲ್ಲ ಅಂತ ಗೊತ್ತಾದ್ಮೇಲೆನೆ ಅವ್ರುಗಳು ನಿಮ್ಮನ್ನ ಕೊಲ್ಲೋದಿಕ್ಕೆ ಏರ್ಪಾಡ್ ಮಾಡ್ತಾ ಇರೋದು. ಅವರೇ ನಮ್ ತಂದೆ ಅಂತ ಗೋಪಿನಾಥ್ ರಾವ್ ಹೇಗೆ ಗೊತ್ತಾಯ್ತು? ಇದಾನಲ್ಲ ನಿಮ್ಮ ಸ್ನೇಹಿತ, ಮಿತ್ರದ್ರೋಹಿ, ಅದೇ ಆ ಕುಳ್ಳ. ವೇಣುನಾ? ಹಾ, ಅವನೇ. ಇದನ್ನೆಲ್ಲ ನಮ್ ತಂದೆಗೆ ಹೇಳಿ ನಿಮ್ ಮೇಲೆ ಎತ್ಕಟ್ಟಿಯಾನೆ. ಶಿವರಾಜನ ನಾನ್ ಕೊಲ್ತೀನಿ ಅಂತ ಇಲ್ಲಿ ಬಂದಿಯಾನೆ. ತಾರ, ಏನ್ ಹೇಳ್ತಿದ್ಯಾ ನೀನು? ನಮ್ ಕಿವಿ ನಾನೇ ನಂಬಕ್ಕಾಗ್ತಿಲ್ಲ. ಬೆಳ್ಳಿಗಿರೋದೆಲ್ಲ ಹಾಲು ಅಂತ ನಂಬುತ್ತೀರಾ ನೀವು? ಆ ಚಂಡಾಲ ಇಲ್ಲಿಗೆ ಬಂದಿರೋದನ್ನ ನಾನೇ ಕಣ್ಣಾರ ಕಂಡಿದ್ದೀನಿ. ಯಾರನ್ನ ನಂಬೋದು ಯಾರನ್ನ ಬಿಡೋದು ನನಗೊಂದು ಅರ್ಥ ಆಗ್ತಾ ಇಲ್ಲ. ರಾಜ, ಬನ್ನಿ ರಾಜ, ಮೊದ್ಲು ನಮ್ಮ ಊರಿಗೆ ಹೊಟ್ಟೋಗೋಣ. ಅದ್ ಹ್ಯಾಕ್ ಸಾಧ್ಯ ತಾರ? ಮೊದ್ಲು ನಮ್ ತಂದೆ ಎಲ್ಲಿದ್ದಾರೆ ಅಂತ ಕಂಡಿಡಿಬೇಕು. ಅವ್ರನ್ನ ಇಂಡಿಯಾ ದೇಶಕ್ಕೆ ಕರ್ಕೊಂಡು ಹೋಗೋವರೆಗೂ ನಾನು ಈ ದೇಶ ಬಿಟ್ಟು ಬರೋಕ್ಕಾಗಲ್ಲ. ರಾಜ, ನಿಮ್ ತಂದೆ ಯಾವ್ದೋ ಕ್ಯಾಸಿನೋ. ಕ್ಯಾಸಿನೋ? ಹಾ. ಯಾವ ಕ್ಯಾಸಿನೋ? ಜ್ಞಾಪಿಸ್ಕೋತಾರ ಪ್ಲೀಸ್? ಹಾ, ಹ್ಯಾಂಗ್ ಪೋ ಕ್ಯಾಸಿನೋ. ಹ್ಯಾಂಗ್ ಪೋ ಕ್ಯಾಸಿನೋ? ಹಾ. ಹಾಯ್ ರಾಜ. ಹಲೋ ಫೆಲಿನಾ, ಪ್ಲೀಸ್ ಕಮ್. ತಾರಾ, ದಿಸ್ ಇಸ್ ಫೆಲಿನಾ.
Felina, this is Tara, my friend. Hello, how do you do? Your dream girl. ತಾರಾ, ಈ ಪರದೇಶದಲ್ಲಿ ನನಗೆ ಎಲ್ಲಾ ರೀತಿಯಲ್ಲೂ ಸಹಾಯ ಮಾಡ್ತಿರೋ ನನ್ನ ಸಿಂಗಾಪುರ್ ಸಿಸ್ಟರ್ ಇವಳು ಇಲ್ದೇ ಇದ್ದಿದ್ರೆ ನನಗಿಲ್ಲಿ ಯಾವ ಆಶ್ರಯನೂ ಸಿಗ್ತಾ ಇರ್ಲಿಲ್ಲ. ನಾನು ಡಿಸ್ಟರ್ಬ್ ಮಾಡದ್ನಾ? ನೋ 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 ನೋ, ನೀನ್ ಇಲ್ಲಿಗೆ ಬಂದಿದ್ದು ನನಗೆ ಒಳ್ಳೇದೇ ಆಯ್ತು. ತಾರಾ, ನೀನ್ ಫೆಲಿನ ಜೊತೆ ಮನೆಗೆ ಹೋಗು. ನೀವು? ನಾನ್ ಹೋಗೋ ಜಾಗ ಹ್ಯಾಂಗ್ ಪೋ ಕ್ಯಾಸಿನೋ. ಈ ಕ್ಯಾಸಿನೋಗೆನೆ ನಮ್ ತಂದೆ ಬರೋದು, ಇನ್ನೂ ಬರ್ಲಿಲ್ವಲ್ಲ. ಈ ಕ್ಯಾಸಿನೋದಲ್ಲಿ ಶಿವರಾಜನ್ ಹ್ಯಾಕ್ ಕಂಡುಹಿಡಿಯೋದು? ಒಂದು ವೇಳೆ ಕನ್ನಡ ಹಾಡು ಹೇಳಿದ್ರೆ? ಅವರೇನೇ ಅನ್ಯಾಯ ಮಾಡಿರ್ಲಿ, ನೀನ್ ಮಾತ್ರ ಅವ್ರನ್ನೇನು ಅನ್ಬೇಡಪ್ಪ. ಅವರು ನಿನ್ ತಂದೆ. ಯಾಕಪ್ಪ ನಿಲ್ಲಿಸ್ಬಿಟ್ಟೆ? ಇಂಥ ಸೊಗಸಾದ ಕನ್ನಡ ಹಾಡು ಕೇಳೇ ಎಷ್ಟು ವರ್ಷಗಳಾಗಿತ್ತು. ಪರವಾಗಿಲ್ವೇ, ದೇಶನ್ ಬಿಟ್ಟು ಬಂದಿದ್ರು ಮಾತೃಭಾಷೆ ಮರ್ತಿಲ್ವಲ್ಲ. ಹೇಗೆ ಮರೆಯೋಕ್ಕಾಗತ್ತಪ್ಪ? ಏನಪ್ಪ, ನೀನ್ ಟೂರಿಸ್ಟ? ಹೌದು. ನಿಮ್ಮೂರು ಯಾವುದು? ಬ್ಯಾಂಗ್ಳೂರು. ಬೆಂಗಳೂರ? ಯಾಕೆ, ನಿಮಗ್ ಬೇಕಾದವ್ರು ಯಾರಾದ್ರೂ ಇದ್ದಾರಾ ಅಲ್ಲಿ? Boss, this is your dinner time. Yes. ಬರ್ತೀನಿ. ಸರ್, ಇದನ್ನ ಬೀಳಿಸ್ಬಿಟ್ಟು ಹೋಗ್ತಾ ಇದಿರಲ್ಲ ಸರ್? ಎಷ್ಟೊತ್ತೆ ಬಾಗಿಲು ತೆಗೆಯೋದು? ಹೊರಗಡೆ ಬರೋ ಅಂತ ಮಳೆ ಬೀಳ್ತಾ ಇದೆ. ಎಲ್ಲಿಗೆ ಹೋಗ್ತಿದ್ದೀರಾ ಅಂದ್ರೆ? ಸುಡುಗಾಡಿಗೆ. ಎಲ್ಲಾದ್ರೂ ಹೊರಗಡೆ ಹೋಗ್ಬೇಕಾದ್ರೆ ಅಪ್ಸಗೆ ನೋಡ್ತಾಳೆ ಕತ್ತೆ. ಏನ್ರಿ, ನಾನು ಒಬ್ಬಳನ್ನ ಈ ಮನೇಲಿ ಬಿಟ್ಬಿಟ್ಟು? ಒಬ್ಳೆ ಇದ್ರೇನಾಯ್ತೆ? ಏನ್ ಗುಬ್ಬಚ್ಚಿ ಕಚ್ಕೊಂಡು ಹೊರಟೋಗುತ್ತೇನೆ? ನೋಡು, ನಾನು ಜೋಲಿ ಜೊತೆ ಸಿಂಗ್ಪುರ್ಗೆ ಹೋಗ್ತಾ ಇದ್ದೀನಿ ಕಣೆ. ಯಾಕೆ ಅಂದ್ರೆ? ಅದೃಷ್ಟ ಅನ್ಕೊಳ್ಳೆ ಹೊಡೆಯೋದ್ ಕಣೆ. ಬೇಗ ಬಂದ್ಬಿಡ್ತೀರಾ? ತಿರುಗಿ ಬರೋದೆಲ್ಲಿ ಬಂತೆ? ನಾನು ಅವನ ಜೊತೆ ಬಿಸ್ನೆಸ್ ಪಾರ್ಟ್ನರ್ ಆಗಿ ಹೋಗ್ತಾ ಇದ್ದೀನಿ. ನೋಡು, ಅಲ್ಲಿ ಕೈ ತುಂಬಾ ಹಣ ಸಂಪಾದಿಸಿ ನಿನ್ನೂ ಆದಷ್ಟು ಬೇಗನೆ ಕರ್ಸ್ಕೊಂಡ್ ಬಿಡ್ತೀನಿ. ಶಿವರಾಜ್, ಬಂದೆ ಜೋಲಿ, ಬಂದೆ. ಇರೋ ಕೆಲ್ಸನೂ ಬಿಟ್ಬಿಟ್ಟು ಯಾವನ್ ಜೊತೆಲೋ ಬೇರೆ ದೇಶಕ್ಕೆ ಹೋಗ್ತಿದ್ದೀರಲ್ಲ, ಇದು ಸರಿನಾ? ಮುಚ್ಚ ಬಾಯಿ. ಜೋಲಿ ವಿಷಯದಲ್ಲಿ ಹಾಗೆಲ್ಲ ಮಾತಾಡ್ಬೇಡ. ಅವನು ಸಿಂಗ್ಪುರ್ನಲ್ಲೇ ಭಾರಿ ಶ್ರೀಮಂತ, ದೊಡ್ಡ ವಜ್ರದ ವ್ಯಾಪಾರಿ. ನನ್ನ ಅದೃಷ್ಟ ಕಣೆ ಅವನಂತ ಸ್ನೇಹಿತ ಸಿಕ್ಕಿರೋದು. ಹಾಗಂತ ಈ ಪರಿಸ್ಥಿತಿ ನನ್ನೊಬ್ಬಳೆ ಬಿಟ್ಟು ಹೋಗ್ತಿದ್ದೀರಲ್ಲ, ಈ ನ್ಯಾಯ ಏನ್ರಿ? ನೋಡೆ, ಜೀವನದಲ್ಲಿ ಹಣನೇ ಮುಖ್ಯ. ಅದಿದ್ರೆ ಹೆಂಡತಿ ಮಕ್ಕಳು ಎಲ್ಲ. ಬಂದೆ. ಒಬ್ಬಳೆ ಬಿಟ್ಟು ಹೋಗ್ಬೇಡ್ರಿ. ಬಿಡೆ. ಸಮಯ ಆಗ್ತಿದೆ. ಒಳ್ಳೆ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಏನೇನೋ ಅಪ್ಸಗೆ ನೋಡ್ತಾಳೆ. ಹೋಗೆ.
ಮಿಸ್ಟರ್ ಶಿವರಾಜ್, ಈ ಫೋಟೋ ವಿಷಯ, ನಿನ್ನ ಹೆಂಡತಿ ವಿಷಯ ವಿವರವಾಗಿ ನೀನು ತಿಳ್ಕೋಬೇಕು ಅಂತಿದ್ರೆ ನಾಳೆ ಬೆಳಗ್ಗೆ 10 ಗಂಟೆಗೆ ಕ್ರಾಂಜಿವಾರ್ ಮೆಮೋರಿಯಲ್ ಹತ್ರ ಬಾ. ಕನ್ನಡ ಮರ್ತಿಲ್ಲ ಅಂತ ಕನ್ನಡದಲ್ಲೇ ಬರೆದಿದ್ದೀವಿ. ಕ್ರಾಂಜಿವಾರ್ ಮೆಮೋರಿಯಲ್. Boss, shall we go? ಶೋ. ರಾಜ ಶಿವರಾಜ ಇಬ್ಬರನ್ನು ಕ್ಯಾಸಿನೋಲ್ ನೋಡಿದ್ದೆ. ಅವರಿಬ್ರು ಏನ್ ಮಾಡ್ತಾರೆ, ಎಲ್ಲಿಗೆ ಹೋಗ್ತಾರೆ ಅನ್ನೋ ವಿಷಯಕ್ಕೆ ನನಗೆ ಅವಾಗ ತಿಳಿಸ್ತಾ ಇರಬೇಕು. ಕ್ಯಾಸಿನೋಲ್ ನಡೆಯೋ ಪ್ರತಿಯೊಂದು ವಿಷಯಕ್ಕೂ ನನಗೆ ಇನ್ಫಾರ್ಮೇಶನ್ ಕೊಡ್ತಾ ಇರು. ಕೀಪ್ ಎ ವಾಚ್ ಆನ್ ದ್ಯಾಮ್. I will keep a close watch on them. ಓಕೆ. Owing to a raid recently, more than 40 people were arrested here and abroad, and Arre? all over was $10 ಈ million ಚಲುವಿನ were ಬೊಂಬೆ? seized in an TV international announcer ಆ? operation. Vietnamese Prime Minister Han Bin Jam today pledged that Hanoi will not aid communist insurgents in Thailand. ಗುಡ್ ಮಾರ್ನಿಂಗ್. Good morning. You are... ನೆನಪಿಲ್ವಾ? ಡ್ಯಾಶ್ ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್ ಡ್ಯಾಶ್ ಕನ್ನಡ ಮ್ಯಾನ್. Oh, yes, yes, yes. ವಿತ್ ಫುಲ್ ಆಫ್ ಲವ್ ಅಂಡ್ ಅಫೆಕ್ಷನ್. ದಿಸ್ ಈಸ್ ಫಾರ್ ಯು. Thank you very much. Please come in. ಥ್ಯಾಂಕ್ ಯು. ಮನೆ ಹೇಗೆ ಗೊತ್ತಾಯ್ತು? ಟಿವಿಲಿ ಕಂಡೆ ನಿನ್ನ ಮುಖವನ್ನ. ಆಗ್ಲೇ ಶುರುವಾಯ್ತು ಮನಸ್ಸಲ್ಲಿ ಗದ್ದಲ. ಟಿವಿ ಸ್ಟೇಷನ್ಗೆ ಹೋದೆ, ಅಡ್ರೆಸ್ ಪತ್ತೆ ಮಾಡಿದೆ, ನೇರ ಇಲ್ಲಿಗೆ ಬಂದೆ. ಕೂತ್ಕೊಳ್ಳ? Okay. ಥ್ಯಾಂಕ್ ಯು. ಥ್ಯಾಂಕ್ ಯು. ಈ ಊರಲ್ಲಿ ಕನ್ನಡ ಮಾತಾಡೋರು ಇಲ್ದೆ ಬೋರ್ ಆಗ್ಬಿಟ್ಟಿತ್ತು. ಅದಕ್ಕೆ ಐ ವಾಂಟ್ ಟು ಟಾಕ್ ಯು ಇನ್ ದಟ್ ಸ್ವೀಟ್ ಲ್ಯಾಂಗ್ವೇಜ್, ಕಸ್ತೂರಿ ಕನ್ನಡ, ಪ್ಯೂರ್ ಕನ್ನಡ. ಅಂತ ಇಂಗ್ಲಿಷ್ ನಲ್ಲೇ ಮಾತಾಡ್ತಾ ಇದ್ದೀರಲ್ಲ. ಅಯ್ಯೋ ಅಯ್ಯೋ ಅಯ್ಯೋ, ಹಾಳಾದ್ದು ನನ್ನ ಬುದ್ಧಿಗಷ್ಟು ಮಣ್ಣು. ಬೈ ದಿ ಬೈ, ಮಿಸ್ ಬ್ಯೂಟಿ, ನಿನ್ನ ಹೆಸರೇನು? ಸೆಲಿನಾ. ಸೆಲೀನಾ. ವಾಟ್ ಎ ಬ್ಯೂಟಿಫುಲ್ ನೇಮ್. ನನ್ನ ಹೆಸರು ವೇಣು ಅಂತ. ಇನ್ನೊಂದಿನ ಮೀಟ್ ಮಾಡೋಣ. ಇನ್ನೊಂದಿನ ಯಾಕೆ, ನಿತ್ಯ ಮೀಟ್ ಮಾಡೋಣ. ಈಗ ಹೋಗ್ತೀರಾ? ಯಾಕೆ? ಟಿವಿಗೆ ಹೋಗ್ಬೇಕು. ಬಾ, ನನ್ ಕಾರ್ಲೇ ನಾನು ಡ್ರಾಪ್ ಮಾಡ್ಬಿಡ್ತೀನಿ. No, I have to take my bath. ಬಾತ್, ಸ್ನಾನ. Mister. ಕನಸಾ? ನನಸಾಗ್ಬಾರ್ದಾಗಿತ್ತ ಅಂತ ಆಸೆ. ಸಾರಿ, ಲೇಟ್ ಆಯ್ತು. ಹೌದೌದು, ನನಗೂ ಗೊತ್ತಾಯ್ತು. ನಾನಿನ್ ಬರ್ತೀನಿ. ಬಾಯ್ ಬಾಯ್. ದ್ರೋಹಿ.
ನೀನ್ ಯಾರು? ಇಲ್ಲಿಗೆ ಯಾಕೆ ಬಂದೆ? ನನ್ನ ಹೆಂಡತಿ ಫೋಟೋ ನಿನ್ಗೆ ಹೇಗೆ ಸಿಕ್ತು? ನಿಮಗೂ ಹೆಂಡತಿ ಇದ್ದಾಳೆ ಅನ್ನೋ ಜ್ಞಾಪಕ ಇದೆಯಾ? ಆನ್ಸರ್ ಟು ಮೈ ಪಾಯಿಂಟ್. ನನ್ನ ವಿಷಯದಲ್ಲಿ ನಿನ್ಗೆ ಯಾಕೆ ಇಷ್ಟೊಂದು ಆಸಕ್ತಿ? ನೀನ್ ಯಾರು? ನಿಮ್ ಹಿತೈಷಿ. ನನ್ನ ಹೆಂಡತಿ ಫೋಟೋ ನಿನಗೆ ಯಾರು ಕೊಟ್ಟರು? ನೀನು ಅವಳು ನೋಡಿದ್ಯಾ? ಹೇಗಿದ್ದಾಳು ಅವಳು? ನೀನ್ ಇಲ್ಲಿ ಬರೋತವಳು ಗೊತ್ತಾ? ಜಾನಕಿ, ನನ್ನ ಜಾನಕಿ ಏನ್ ಹೇಳಿದ್ಲು? ಇನ್ನೇನ್ ಹೇಳ್ತಾಳೆ? ನನ್ ಕೈ ಹಿಡಿದ ಗಂಡ ಮೋಸ ಮಾಡ್ಬಿಟ್ಟ. ಗರ್ಭಿಣಿಯಾಗಿದ್ದ ನನ್ನ ಒಂಟಿಯಾಗಿ ಬಿಟ್ಬಿಟ್ಟು ಬೇರೆ ದೇಶಕ್ಕೆ ಹೊರಟೋದ. ಬೇಡಿ, ಈ ಸ್ಥಿತಿ ನನ್ನ ಕೈ ಬಿಡಬೇಡಿ ಅಂತ ಹತ್ತು ಕರೆದು ಬೇಡ್ಕೊಂಡ್ರು. ಆ ಗಂಡ ಅನಿಸ್ಕೊಂಡು ಅವ್ನ ಕರ್ಣನೇ ತೋರಿಸ್ತಿಲ್ಲ ಅಂತ ಹೇಳಿದ್ಲು. ಕಟ್ಕೊಂಡಿರೋನ್ ಕೊಲೆಗಾರನೇ ಆಗಿರ್ಲಿ, ಕಟಕಾನೇ ಆಗಿರ್ಲಿ, ಕೊನೆ ಕಲ್ಲೇ ಆಗಿರ್ಲಿ, ಅವನ್ ಹೆಂಡತಿ ಪಾಲ್ಗೆ ದೇವ್ರ ಸಮಾನ. ಅದೇ ಹೆಂಡತಿ ತಾನ್ ಸಾಯಕ್ಕಿಂತ ಮುಂಚೆ ಒಂದೇ ಒಂದ್ಸಲ ಅವ್ರ ಮುಖ ನೋಡಿದ್ರೆ ಸಾಕು, ನಾನ್ ನೆಮ್ಮದಿಯಾಗಿ ಪ್ರಾಣ ಬಿಡ್ತೀನಿ ಅಂತ ಹೇಳಿದ್ಲು. ಇನ್ನು ಹೇಳ್ಬೇಕಾ? ಸಾಕ? ಏನು, ಜಾನಕಿ ನನ್ನ ನೋಡ್ಬೇಕು ಅಂತ ಹೇಳಿದ್ಲ? ಹೌದು, ಅದಕ್ಕೆ ನಾನು ಇಲ್ಲಿಗೆ ಬಂದಿರೋದು. ಜಾನಕಿ ನಿನ್ಗೆ ಹೇಗೆ ಗೊತ್ತಪ್ಪ? ನಾನು ಹುಟ್ಟಿ ಕಣ್ಬಿಟ್ಟ ತಕ್ಷಣ ಮೊದಲು ನೋಡಿದ್ದೆ ಆ ದೇವತೆನ. ತಂದೆ ಮುಖಾನೇ ನೋಡ್ದೆ. ಆ ತಾಯಿ ಕಣ್ಣೀರನ್ನು ನೋಡ್ತಾನೆ ದೊಡ್ಡವನಾದ. ನತದೃಷ್ಟ. ಹಾಗಾದ್ರೆ ನೀನು ನನ್ನ ಮಗ ಅನ್ಬೇಡಿ. ನಿಮ್ಮ ಮಗ ಅಂತ ಕರೆಸ್ಕೊಳ್ಳೋ ದೌರ್ಭಾಗ್ಯ ನನಗೆ ಬೇಕಾಗಿಲ್ಲ. ರಾಜ ಅನ್ನಿ ಸಾಕು. ರಾಜ? ಮೈಸೂರು? ದೂರ ದೂರ ನಿಲ್ಲಿ. ನನಗೂ ನಿಮ್ಗೂ ಯಾವ ಸಂಬಂಧನೂ ಇಲ್ಲ. ರಾಜ, ಹಾಗನ್ಬೇಡ. ನಿನಗೋಸ್ಕರ, ನಿನ್ ತಾಯಿಗೋಸ್ಕರ ನಾನು ಅದೆಷ್ಟು ಪರಿತಪಿಸ್ತಾ ಇದ್ದೇನೆ ಅಂತ ಆ ದೇವ್ರಿಗೆ ಗೊತ್ತು ಕಣಯ್ಯ. ಠಕ್ಕರ್ಗೆ, ವಂಚಕರಿಗೆ, ಮೋಸಗಾರರಿಗೆ ದೇವರು ಬೇರೆ ಇರ್ತಾನೇನೋ? ರಾಜ, ನಾನು ತಪ್ಪು ಮಾಡಿದ್ದೇನೆ ನಿಜ. ಆದ್ರೆ ಅದಕ್ಕೆ ಬೇಕಾದಷ್ಟು ಕಾರಣಗಳಿವೆ. ಕೊಲೆಗಾರನಿಗೂ ಒಂದು ಕಾರಣ ಇರುತ್ತೆ, ಅದಾ ಮುಖ್ಯ. ರಾಜ, ರಾಜ, ನೀನ್ ನನ್ಗೇನ್ ಬೇಕಾದ್ರೂ ಬೈ, ಚಿತ್ರಹಿಂಸೆ ಮಾಡು, ಪರವಾಗಿಲ್ಲ. ಆದ್ರೆ ನನ್ನನ್ನು ಮಾತ್ರ ನಿನ್ ತಂದೆ ಅಲ್ಲ ಅಂತ ದಯವಿಟ್ಟು ಹೇಳ್ಬೇಡಯ್ಯ, ಪ್ಲೀಸ್. ನೋಡಿ, ಈ ಮೊಸಳೆ ಕಣ್ಣೀರಿಗೆಲ್ಲ ಹೆದರೋನಲ್ಲ ನಾನು. ನಡೀರಿ ಹೋಗೋಣ. ಎಲ್ಲಿಗೆ? ಇಂಡಿಯಾಗೆ, ನಮ್ಮಮ್ಮ ಹತ್ರ. ರಾಜ, ನಾನು ಯಾವ ಕಾರಣದಿಂದಲೇ ಆಗಲಿ ಈ ದೇಶನ್ ಬಿಟ್ಟು ಹೋಗೋಕ್ಕಾಗೋದಿಲ್ಲಪ್ಪ. ಯಾಕೆ? ಅದನ್ನ ಹೇಳೋ ಸ್ಥಿತಿಯಲ್ಲಿ ನಾನಿಲ್ಲ. ನೀವಾಗ ನೀವೇ ಬಂದ್ರೆ ಸರಿ, ಇಲ್ದಿದ್ರೆ ಬಲವಂತವಾಗಿ ಕರ್ಕೊಂಡು ಹೋಗ್ಬೇಕಾಗತ್ತೆ. ರಾಜ, ನೀನೇನೇ ಮಾಡಿದ್ರು ಸರಿ, ನನ್ನ ಅನುಮತಿ ಇಲ್ಲದೆ ಅವ್ರು ಇಲ್ಲಿಂದ ಕದಲ ಆಗಿಲ್ಲ. ನೀನ್ ಯಾವನೋ ನನಗೆ ಅನುಮತಿ ಕೊಡೋಕೆ? ನಿನ್ನ ಸ್ನೇಹಿತ, ನಿಮ್ಮ ತಾಯಿ ಕೈಲಿ ಕೈ ತುತ್ತಾಕ್ಸ್ಕೊಂಡು ಬೆಳೆದಿರೋ ನಿನ್ನ ಮಿತ್ರ ದ್ರೋಹಿಗಳ ಕೈಗೆ ಸಿಕ್ಕಾಕೊಂಡು ನಿಮ್ಮ ತಂದೆ ಸಾಯದೇ ಇರ್ಲಿ ಅಂತ ಅವ್ರನ್ನ ಕಾಪಾಡಕ್ ಬಂದಿರೋ ನಿನ್ನ ಹಿತೈಷಿ CID ಇನ್ಸ್ಪೆಕ್ಟರ್ ವೇಣುಗೋಪಾಲ್. ನಿಮ್ಮ ತಂದೆ ಮೇಲಿರೋ ಆಪಾದನೆ ಎಲ್ಲ ನಿರಾಧಾರವಾದ್ದು ಅಂತ ಸ್ಪಷ್ಟವಾಗುವವರೆಗೂ ಯಾರು ಅವ್ರನ್ನ ಎಲ್ಲಿಗೂ ಕರ್ಕೊಂಡೋಗೋ ಹಾಗಿಲ್ಲ. ಇವ್ರನ್ನ ಕೊಲ್ಬೇಕು ಅಂತ ಹಣ ತಗೊಂಡು ಇಲ್ಲಿಗೆ ಬಂದಿರೋ ನೀನು CIDನಾ? ನೀನ್ ಏನಾದ್ರೂ ಸರಿ, ನಾನು ಇವ್ರನ್ನ ಇಲ್ಲಿಂದ ಕರ್ಕೊಂಡು ಹೋಗೇ ಹೋಗ್ತೀನಿ. ರಾಜ, ರಾಜ, ವೇಣು, ನಮ್ ತಂದೆ ಕೆಲಸ ಮಾಡೋರು ನಮ್ ತಂದೆ ಈ ರೀತಿ ಹೊಡೆದು ಹೇಳ್ಕೊಂಡು ಹೋಗ್ತಿದಾರಲ್ಲೋ, ಅವ್ರ ಗತಿ? ಧೈರ್ಯವಾಗಿರು. ನಿಮ್ಮ ತಂದೆ ನಿಜವಾದ ಸ್ಥಿತಿ ಏನು ಅಂತ ಈಗ ಅರ್ಥವಾಗ್ತಾ ಇದೆ. ನಿಮ್ಮ ತಂದೆ ಪ್ರಾಣ ರಕ್ಷಣೆಗೋಸ್ಕರ ಇಡೀ ಸಿಂಗಾಪುರ್ ಪೊಲೀಸ್ ನಮ್ಮ ಬೆನ್ನಿಂದ ಇದೆ.
ನಿಜವಾದ ಅಪರಾಧಿ ಯಾರು, ಯಾರಿಗೋಸ್ಕರ ಶಿವರಾಜ್ ಈ ರೀತಿ ಗುಲಾಮ್ಗಿರಿ ಕೆಲಸ ಮಾಡ್ತೇನೆ ಅಂತ ತಿಳ್ಕೊಳ್ಳೋವರೆಗೂ ನಾವಿಬ್ರು ಈ ದೇಶ ಬಿಟ್ಟು ಹೋಗಾಗಿಲ್ಲ. ಅಲ್ವಾ ವೇಣು? ನಾನೆಷ್ಟು ನಿನ್ ಪ್ರಾಣ ಸ್ನೇಹಿತ. ನನ್ನ ಹತ್ರ ಕೂಡ ನೀನ್ ಇಂಥವನು, ಇಂಥ ಕೆಲಸಕ್ಕೆ ಇಲ್ಲಿ ಬರ್ತಿದ್ದೀನಿ ಅಂತ ಹೇಳಿಲ್ವಲ್ಲ? ನಮ್ಮ ಡಿಪಾರ್ಟ್ಮೆಂಟ್ ನಲ್ಲಿರೋ ಮೊದಲನೇ ಕರ್ತವ್ಯನೇ ರಹಸ್ಯ. ಸಮಯ ಬರೋವರೆಗೂ ಯಾರಿಗೂ ಯಾವ ವಿಷಯನೂ ತಿಳಿಸೋದಿಲ್ಲ ನಾವು. ವೇಣು, ನಿನ್ ಜವಾಬ್ದಾರಿನ ಅರ್ಥ ಮಾಡ್ಕೊಳ್ದೆ ನಾನು ನಿನ್ ಮೇಲೆ ಕೈ ಮಾಡ್ಬಿಟ್ಟೆ. ಐ ಆಮ್ ಸೋ ಸಾರಿ. ರಾಜಾ, ರಾಜಾ, ವೇಣು,